கர்நாடக மாநிலம் கோலார் தங்கவயலை சேர்ந்த விடுதலை சிறுத்தைகள் கட்சி நிர்வாகிகள் யாரும் திமுகவில் சேர மாட்டார்கள் என்றும் அவ்வாறு சேர இருப்பதாக கட்சியின் தங்கவயல் தாலுகா தலைவராக பணியாற்றிய ஜெயராஜ் கூறியது முற்றிலும் உண்மைக்கு புறம்பானது என்றும் கட்சியின் கோலார் மாவட்ட தலைவர் டாக்டர் புஷ்பபிரியா விளக்கம் அளித்துள்ளார். ಎಲ್ರಿಗೂ ನಮಸ್ಕಾರ. ನಾನು ಪುಷ್ಪಪ್ರಿಯಾ, ಕೋಲಾರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ BCK ಮಾತಾಡ್ತಾ ಇದ್ದೀನಿ. ಏನು ವಿಷಯ ಅಂದರೆ ಇವತ್ತಿನ ದಿನ ನಮ್ಮ ಜೊತೆ ಪಯಣ ಮಾಡ್ತಿರೋರು ಜಯರಾಜ್ ಅಂತವರು ತಾಲೂಕಾ ಪ್ರೆಸಿಡೆಂಟ್ ಆಗಿ BCKನಲ್ಲಿ ನಮ್ಮ ಜೊತೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ರು, ಚೆನ್ನಾಗಿ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ನಿನ್ನೆ ಒಂದು ನಮಗೆ ಮಾಹಿತಿ ಬಂತು, ಒಂದು ಸ್ಟೇಟ್ಮೆಂಟ್ ಬಂತು. ಏನಂದರೆ ಅವರು DMKನಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ನಮಗೆ ಸ್ಟೇಟ್ಮೆಂಟ್ ಬಂತು. ಮತ್ತು ಯೂಟ್ಯೂಬ್ನಲ್ಲೆಲ್ಲ ನಾವು ನೋಡಿದ್ದೀವಿ. ಅವ್ರು ಹೋಗಿರೋದ್ರಿಂದ ನಮಗೆ ಸಂತೋಷ, ಅವ್ರಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಆದರೆ ನಮ್ಮ ಅಣ್ಣ ತೋಳ್ ತಿರುಮಾವಳೆ ಅಂತ ಅವರು ಒಂದು ದೊಡ್ಡ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಮತ್ತು ಅವರು MP ಆಗಿದ್ದಾರೆ ತಮಿಳ್ನಾಡಲ್ಲಿ, ಅವರೇ ಫೌಂಡರ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ವಿಷಯ ಯಾವುದೂ ಇಲ್ಲ. ಅವ್ರ ಕೆಳಗಡೆ ನಾವೆಲ್ಲ ಸರ್ವಿಸ್ ಮಾಡ್ತಾ ಇದೀವಿ ಅಂದರೆ ಅವ್ರ ದಾರಿನಲ್ಲೇ ಹೋಗಿ ನಾವು ಮಾಡಬೇಕು. ಏನೇ ಯಾರೇ ಹೊರಗಡೆ ಹೋದ್ರೂ VCKಯಿಂದ ನಮ್ಮ ಅಣ್ಣ ಬಗ್ಗೆ ಯಾವುದೇ ವಿಮರ್ಶನ ಮಾಡಬಾರ್ದು, ಅವ್ರ ಬಗ್ಗೆ ತಪ್ಪಾಗಿ ಯಾರು ಏನು ಮಾತಾಡಬಾರ್ದು ಅಂತ ನಾನು ಒಂದು ಬೇಡಿಕೆ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ನೀವು ಒಂದಾಗೆ ಬಂದಿದ್ರು, ಒಬ್ಬರೇ ನೀವು ಬಂದಿದ್ದು ನಮ್ಮ ಹತ್ರ, ಒಬ್ಬರೇ ಬಂದು ಒಬ್ಬರೇ ಹೋಗಿದ್ದೀರಾ. ನಿಮ್ಮ ಜೊತೆ ಯಾರು ಬರ್ತೀವಿ ಅಂತ ಯಾರು ನಿಮಗೆ ಪ್ರಾಮಿಸ್ ಮಾಡಿಲ್ಲ, ಇಲ್ಲ ನಾವು ಏನು ಆಲೋಚನೆ ಮಾಡಿಲ್ಲ ನಮ್ಮ ಆಫೀಸ್ನಲ್ಲಿ ಕೂತ್ಕೊಂಡು, ಇಲ್ಲ ಯಾವುದೇ ನೀವು ನಿನ್ನೆ ಸುಳ್ಳು ಮಾಹಿತಿಯನ್ನು ನೀಡಿದಿರಾ. ಅದ್ರ ಬಗ್ಗೆ ನಮಗೆ ಇಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ನಿನ್ನೆಯಿಂದ ನಿಮ್ಮ ಸ್ಟೇಟ್ಮೆಂಟ್ಸ್ನ ಕೇಳಿ ಇನ್ನೊಂದ್ಸತಿ ಈ ಥರ ಅಲ್ಲ, ತಪ್ಪಾಗಿ BCK ಬಗ್ಗೆ ಮಾತಾಡಬಾರ್ದು ಹೊರಗಡೆ ಅಂತ ನಿಮಗೆ ಒಂದು ಬೇಡಿಕೆ ಇಟ್ಕೊಳ್ತಾ ಇದ್ದೀವಿ. ಹೊರಗಡೆ ಹೋಗಿದ್ದೀರಾ, ಏನೋ ನಿಮ್ಮ ಸರ್ವಿಸ್ನ ನೀವು ಮಾಡ್ಕೊಳ್ಳಿ. ಇನ್ನೊಂದ್ಸತಿ ಈ ಥರ ಅಲ್ಲ, BCK ಬಗ್ಗೆನೋ ಅಲ್ಲ, ನಮ್ಮ ಅಣ್ಣ ತೋಳ್ ತಿರುಮಾವಳವನ್ ಅವ್ರ ಬಗ್ಗೆನೋ ಹೋಗಿ ಹೊರಗಡೆ ಯಾವುದು ತಪ್ಪಾಗಿ ಇನ್ಫಾರ್ಮೇಷನ್ಸ್ ನಮ್ಮ ಹತ್ರ ಬರಬಾರ್ದು ಅಂತ ನಾವು ಒಂದು ಕೋರಿಕೆ ಇಟ್ಕೊಳ್ಳೋದು BCK ಮುಖಾಂತರದಿಂದ ನಾವು ಒಂದು ಬೇಡಿಕೆ ಇಟ್ಕೊಳ್ತಾ ಇದ್ದೀವಿ. வணக்கம், நான் சுரேஷ் பாபு, விடுதலை சிறுத்தைகள் கட்சியினுடைய KGF தாலுகானுடைய தலைவர். எங்களுடன் பயணித்த அண்ணன் ஜெயராஜ் அவர்கள் திமுகவில் இணைந்துள்ளார். அவருக்கு எங்களுடைய வாழ்த்துக்கள். அவருடைய தனிப்பட்ட உரிமை, அது பற்றி நாங்கள் எதுவும் கருத்து கூற விரும்பவில்லை. ஆனாலும் அங்கே சென்று ஒரு கருத்தை அவர் கூறியுள்ளார். அதாவது விடுதலை சிறுத்தைகள் இருக்கின்ற அனைவருமே பிற்காலத்தில் திமுக வந்து இணைவதாக சொல்லியிருக்கிறார். நாங்கள் யாரும் அப்படி ஒரு கருத்தோ அப்படி ஒரு இதுவோ அவரிடமும் பகிர்ந்து கொள்ளவில்லை. அது தவறான ஒரு இது. அதனால் அது வந்து எங்களுக்கு ஏற்புடையதல்ல, வேதனையை தருகிறது. ஆனால் எங்களுடைய தலைவர் எழுச்சி தமிழர் தோள் திருமாவளவன் அவர்களுடைய வழியில் என்றும் நாங்கள் பயணிப்போம். அவர் காட்டுகின்ற திசை, அவர் காட்டுகின்ற வழியில் என்றும் நாங்கள் தொடர்வோம் என்று கூறி நன்றி கூறுகிறேன். ಇನ್ನೊಂದು ವಿಷಯ ನಾವು ಹೇಳ್ಬೇಕಂದ್ರೆ 35 ವಾರ್ಡ್ನಲ್ಲಿನೂ ನಾವು ಎಲೆಕ್ಷನ್ನಲ್ಲಿ ಕೂಡ ನಾವು ಮೆಂಬರ್ಸ್ನ ನೇಮಕಾತಿ ಮಾಡ್ತೀವಿ, ಇನ್ನೊಂದು ಮೆಂಬರ್ಶಿಪ್ ಮಾಡ್ತೀವಿ. ಇನ್ನು ಬಲವಾಗಿ ಇರ್ತದೆ ನಮ್ಮ BCK ಪಕ್ಷ. ಕೋಲಾರ, ಇಡೀ ಕೋಲಾರ ಡಿಸ್ಟಿಕ್ ಜಿಲ್ಲೆನಲ್ಲೂ ಕೂಡ ಎಲ್ಲ ನಾವು ಕಮಿಟಿ ಮಾಡ್ತೀವಿ. ಇನ್ನು ಸರಿಯಾಗಿ ಸ್ಟ್ರೆಂಥನ್ ಮಾಡಿ ಅದನ್ನ BCK ಯಾವ ರೀತಿ ಅಂತ ನಾವು ಇಲ್ಲಿ ಬಂದ್ರೆ ಕಾಂಗ್ರೆಸ್ ಪಾರ್ಟಿಗೂ ಅಲೈನ್ಸು, ಅಲ್ಲಿ ನೋಡಿದ್ರೆ TVK ಕಾಂಗ್ರೆಸ್ನು TVK ಅಲ್ಲಿ ಅಲೈನ್ಸ್ ಪಾರ್ಟಿ. ಸೊ ಇಲ್ಲಿ ನಮ್ಮ ಕಾಂಗ್ರೆಸ್ಗೆ ನಾವು ಬಲವಾಗಿದ್ದು ಅವ್ರ ಜೊತೆ ಇದ್ದು ಅವರು ನಮ್ಮ ಜೊತೆ ಇದ್ದು ನಾವು ಸ್ಟ್ರೆಂಥನ್ ಮಾಡಿ ತೋರಿಸ್ತೀವಿ. BCK ಬಂದು ಒಂದು ದೊಡ್ಡ ಪಕ್ಷ. ಅವರು ನಾವು 35 ವಾರ್ಡ್ನಲ್ಲಿ ಕೂಡ ನಮ್ಮ ಜನ ತಿರುಗಿ ನೋಡ್ಬೇಕಾ, ಆ ಥರ ನಮ್ಮ ಪಕ್ಷನ ಬಲಪಡಿಸ್ತೀವಿ ಅಂತ ನಾವು ಹೇಳ್ಕೊಂಡು ಈ ಸುದ್ದಿನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.